ಕೊಟ್ಟಿರುವ ಸಂಖ್ಯೆ 6ರಿಂದ ಭಾಗ ಆಗುತ್ತೋ ಇಲ್ವೋ ಅನ್ನೋದನ್ನು ನಾವು ಹೇಗೆ ನೋಡ್ತೇವೆ? ಕೊಟ್ಟಿರೋ ಸಂಖ್ಯೆ 2ರಿಂದನೂ ಭಾಗ ಆಗಬೇಕು ಮತ್ತು 3ರಿಂದನೂ ಭಾಗ ಆಗಬೇಕು. 2 ಮತ್ತು 3ರಿಂದ ಭಾಗ ಆದರೆ ಆ ಸಂಖ್ಯೆ 6ರಿಂದ ಭಾಗ ಆಗುತ್ತೆ. ಈ ಕೊಟ್ಟಿರೋ ಸಂಖ್ಯೆ 2ರಿಂದ ಭಾಗ ಆಗುತ್ತೆ ಇಲ್ವೋ ಅನ್ನೋದನ್ನು ಮೊದಲು ನೋಡೋಣ. ಈ ಕೊನೆಯ 1ರ ಸ್ಥಾನದಲ್ಲಿರುವ ಸಂಖ್ಯೆ ಸಮಸಂಖ್ಯೆ ಆದರೆ ಅಥವಾ 0 ಇದ್ದರೆ ಅದು 2ರಿಂದ ಭಾಗ ಆಗುತ್ತೆ. ಇಲ್ಲಿ 1ರ ಸ್ಥಾನದಲ್ಲಿ 4 ಇದೆ, ಅದು ಸಮಸಂಖ್ಯೆ, ಅದರಿಂದ 2ರಿಂದ ಭಾಗ ಆಗುತ್ತೆ. ಇದು 3ರಿಂದ ಭಾಗ ಆಗುತ್ತೆ ಇಲ್ವೋ ಅನ್ನೋದನ್ನು ನೋಡೋಣ. 3ರಿಂದ ಭಾಗ ಆಗುತ್ತೆ ಇಲ್ವೋ ಅನ್ನೋದನ್ನು ಹೇಗೆ ಪರೀಕ್ಷೆ ಮಾಡಬೇಕು? ಈ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸಬೇಕು. ಬಂದ ಮೊತ್ತ 3ರಿಂದ ಭಾಗ ಆಗುತ್ತೆ ಇಲ್ಲೋದನ್ನು ನೋಡಬೇಕು. 2 + 9 11, 11 + 7 18, 18 + 1 19, 19 + 4 23, 23 + 4 27. 27 ಇದು 3ರಿಂದ ಭಾಗ ಆಗುತ್ತೆ. 3 9 27. ಆದ್ದರಿಂದ ಇದು 6ರಿಂದನೂ ಭಾಗ ಆಗತ್ತೆ. ಇದು 2ರಿಂದನೂ ಭಾಗ ಆಗುತ್ತೆ, 3ರಿಂದನೂ ಭಾಗ ಆಗುತ್ತೆ. ಆದ್ದರಿಂದ ಇದು 6ರಿಂದನೂ ಭಾಗ ಆಗುತ್ತೆ. ಮುಂದಿನ ಸಂಖ್ಯೆ 1258. ಇಲ್ಲಿ ಸಮಸಂಖ್ಯೆ ಇದೆ ಕೊನೆಯ ಸ್ಥಾನದಲ್ಲಿ, ಅಂದರೆ ಬಿಡಿ ಸ್ಥಾನದಲ್ಲಿ. ಅದರಿಂದ ಇದು 2ರಿಂದ ಭಾಗ ಆಗುತ್ತೆ. ಈಗ 3ರಿಂದ ಭಾಗ ಆಗುತ್ತೆ ಇಲ್ವ ಅನ್ನೋದು ನೋಡೋಣ. 1 + 2 3, 3 + 5 8, 8 + 8 16. ಮೊತ್ತ ಏನು ಬರುತ್ತೆ ನಮಗೆ? ಎಲ್ಲ ಅಂಕೆಗಳನ್ನು ಕೂಡಿಸಿದಾಗ 16. 16 3ರಿಂದ ಭಾಗ ಆಗುವುದಿಲ್ಲ. ಆದ್ದರಿಂದ ಇದು 6ರಿಂದ ಭಾಗ ಆಗುವುದಿಲ್ಲ. 6ರಿಂದ ಭಾಗ ಆಗಲಿಕ್ಕೆ 2 ಮತ್ತು 3ರಿಂದ ಎರಡೂ ಸಂಖ್ಯೆಯಿಂದನೂ ಇದು ಭಾಗ ಆಗಬೇಕು. 4335. ಇಲ್ಲಿ ಕೊನೆಯ ಸಂಖ್ಯೆ ಬೆಸ ಸಂಖ್ಯೆ ಇರೋದ್ರಿಂದ ಇದು 6ರಿಂದ ಭಾಗ ಆಗುವುದಿಲ್ಲ. 2ರಿಂದನೂ ಭಾಗ ಆಗುವುದಿಲ್ಲ, 6ರಿಂದನೂ ಭಾಗ ಆಗುವುದಿಲ್ಲ. ಮುಂದಿನ ಸಂಖ್ಯೆಯಲ್ಲೂ ನೋಡಿ, 1ರ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ, ಅದರಿಂದ ಇದು 6ರಿಂದ ಭಾಗ ಆಗುವುದಿಲ್ಲ. ಇಲ್ಲಿ 1ರ ಸ್ಥಾನದಲ್ಲಿ 2 ಇದೆ, ಸಮಸಂಖ್ಯೆ, ಇದು 2ರಿಂದ ಭಾಗ ಆಗತ್ತೆ. ಈಗ ನಾವೇನು ಮಾಡಬೇಕು? 3ರಿಂದ ಭಾಗ ಆಗತ್ತೆ ಇಲ್ವೋ ಅನ್ನೋದನ್ನು ನೋಡಬೇಕು. 9 + 0 9, 9 + 1 10, 10 + 3 13, 18, 18 + 2 20. 23ರಿಂದ ಭಾಗ ಆಗುವುದಿಲ್ಲ, ಅದರಿಂದ ಇದು 6ರಿಂದನೂ ಭಾಗ ಆಗುವುದಿಲ್ಲ. ನಂತರ